ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಗ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಎಗ್ ರೆಸಿಪಿ ಅಂತಂದರೆ ಎಗ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆವರೆಗೂ ಎಲ್ಲ ಸ್ಕಿಪ್ ಮಾಡದೆ ನೋಡ್ತಾಯಿರಿ. ಮೊದಲೇದಾಗಿ ಮೊಟ್ಟೆನ ಕುದಿಸ್ಕೊಂಡ್ಬಿಟ್ಟು ಅದಾದ ನಂತರ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಕುಯ್ಕೊಂಡ್ಬಿಟ್ಟು ಇದಕ್ಕೆ ಒಂದು ತವಾ ಮೇಲೆ ಎಣ್ಣೆ, ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಅದಾದ ನಂತರ ಅದೇ ತವಾ ಮೇಲೆ ಒಂದು ಈರುಳ್ಳಿನ ಹೆಚ್ಕೊಂಡು ಅದಕ್ಕೆ ಚಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದಾದ ನಂತರ ಜೀರಿಗೆ ಮತ್ತು ಮೆಣಸು, ಪಲಾವ್ ಸ್ಪೈಸಸ್ ಏನೇನೆಲ್ಲ ಬರ್ತಾವೆ ನೋಡಿ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಈ ಥರ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಗಡ್ಡೆ ಈರುಳ್ಳಿನ ಬಾಡಿಸ್ಕೊಂಡು ನೀಟಾಗಿ ಅದು ಫ್ರೈ ಆಗೋವರೆಗೂ ತವಾ ಮೇಲೆ ಅದನ್ನು ಹುರ್ಕೊತಾನೇ ಇರಬೇಕು. ಬಿರಿಯಾನಿ ಅಂದರೆ ಗೊತ್ತಲ್ವ, ಎಲ್ಲ ಪಲಾವ್ ಸ್ಪೈಸಸ್ ಇದ್ರೇ ತುಂಬ ಚೆನ್ನಾಗಿ ರಿಚ್ಚಾಗಿ ಬರೋದು. ಕೆಲವೊಬ್ಬರು ಬಾದಾಮಿ, ಗೋಡಂಬಿನೂ ಹಾಕ್ತಾರೆ. ಸೊ ನಾ ಇಲ್ಲಿ ಅದನ್ನು ಯೂಸ್ ಮಾಡಿಲ್ಲ. ಅದಾದ ನಂತರ ಇದಕ್ಕೆ ನಾನು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಬಾಡಿಸ್ಕೊಂಡಾದ ನಂತರ ಒಂದು 3 ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಆವಾಗಲೇ ತೋರಿಸ್ಲಿಲ್ಲ, ಸಾರಿ, ಇವಾಗ ಹಾಕ್ಕೋತಾ ಇದ್ದೀನಿ. ಒಂದು 3 ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಆ ಕಡೆ ಈ ಕಡೆ ಬೇಯಿಸ್ಕೊಂಡ್ಬಿಟ್ಟು ಅದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಅದಾದ ನಂತರ ಮತ್ತೆ ಒಂದು 2ರಿಂದ 3 ಈರುಳ್ಳಿನ ಹೆಚ್ಕೊಂಡು ಅದೇ ತವಾ ಮೇಲೆ ಪೂರ್ತಿಯಾಗಿ ಅದು ಕಂದು ಬಣ್ಣಕ್ಕೆ ತಿರುಗೋವರೆಗೂ ನೀಟಾಗಿ ಹುರ್ಕೊಬೇಕು. ಇದು ಯಾವುದೇ ಒಗ್ಗರಣೆಗಲ್ಲ, ಲಾಸ್ಟಲ್ಲಿ ಸುಮ್ಮನೆ ಗಾರ್ನಿಷಿಂಗ್ ಅಂತ ಹಾಕೋದು. ಇದು ಈ ಎಗ್ ಬಿರಿಯಾನಿ ರೆಸಿಪಿಗೆ ಇದೇ ಮೇನಾಗಿ ಬೇಕಾಗಿರೋದು. ಒಂದು 2ರಿಂದ 3 ಈರುಳ್ಳಿನ ಹೆಚ್ಕೊಂಡ್ಬಿಟ್ಟು ಉದ್ದುದ್ದಿಗೆ ಈ ಥರ ಕುಯ್ಕೊಂಡ್ಬಿಟ್ಟು ಅದನ್ನು ಅದೇ ತವಾ ಮೇಲೆ ಸ್ವಲ್ಪ ಪೂರ್ತಿಯಾಗಿ, ಅಂದರೆ ಅದು ಕಂದು ಬಣ್ಣ ತಿರುಗಬೇಕು ಆಗೋವರೆಗೂ ಬೇಯಿಸ್ಕೊಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೋತಾನೆ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಈರುಳ್ಳಿ ಎಲ್ಲನೂ. ಇದೇ ಸಮಯದಲ್ಲಿ ಒಂದು 2ರಿಂದ 3 ಟೊಮೆಟೊನ ನಾನಿಲ್ಲಿ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಅದನ್ನು ಕೂಡ. ಟೊಮೆಟೊನು ಮೇನಾಗಿ ಬೇಕಾಗಿರೋದು. ಇದು ಸ್ವಲ್ಪ ಹುಳಿ ಆದ್ರೇ ಅಲ್ವಾ ಚೆನ್ನಾಗಿ ಬರೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು 2ರಿಂದ 3 ಟೊಮೆಟೊನ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ. ಇದು ಆವಾಗಲೇ ತೋರಿಸ್ತಲ್ಲ ಮಸಾಲೆ, ಆವಾಗಲೇ ಈರುಳ್ಳಿನ ಈ ರೀತಿಯಾಗಿ ಹುರ್ಕೋಬೇಕು ಅದನ್ನು. ಅದಾದ ನಂತರ ಒಂದು ಕುಕ್ಕರ್ಗೆ 2ರಿಂದ 3 ಸ್ಪೂನು ಆಯಿಲ್ ಹಾಕ್ಕೊಂಡು ಒಂದು ಕಡೆ ಅನ್ನನ ಮಾಡ್ಕೋಬೇಕು. ಅನ್ನ ಯಾವ ರೀತಿ ಅಂದರೆ ಒಂದು 50% ಬೇಯಬೇಕು, ಅಲ್ಲಿವರೆಗೂ ಅಷ್ಟೇ ಬೇಯಿಸ್ಕೊಬೇಕು. ಆ ಅನ್ನಕ್ಕೆ ಪಲಾವ್ ಸ್ಪೈಸಸ್ ಏನೆಲ್ಲ ಬರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು. ಕುಕ್ಕರ್ಗೆ ಎಣ್ಣೆ ಹಾಕೊಂಡ ತಕ್ಷಣ ಒಂದು ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ಆವಾಗಲೇ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಐಟಮ್ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಬೇಕು. ಅದಾದ ನಂತರ ಅದಕ್ಕೆ ಖಾರ, ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಟ್ಕೊಳೋಂಥದ್ದು ಅಲ್ಲಿವರೆಗೂ ಬಾಡಿಸ್ಕೊಂಡು ಇರಬೇಕು. ಸೊ ಇದೇ ಸಮಯದಲ್ಲಿ ನಾನು ಸ್ವಲ್ಪ ಧನಿಯಾ ಪೌಡರ್ನು ಹಾಕ್ಕೋತಾ ಇದ್ದೀನಿ. ಧನಿಯಾ ಪೌಡರ್ ಹಾಗೆ ಚಿಕನ್ ಬಿರಿಯಾನಿ ಮಸಾಲೆನೂ ಹಾಕ್ಕೋಬೋದು. ನಾನಿಲ್ಲಿ ಮನೇಲಿ ಮಾಡಿರೋ ಮಸಾಲೆ ಹಾಗೆ ಬಿರಿಯಾನಿ ಮಸಾಲೆ ಪೌಡ್ರ್ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಹಾಕ್ಕೋಬೋದು. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಅದಾದ ನಂತರ ಇದಕ್ಕೆ ಟೊಮೆಟೊ ಪ್ಯೂರಿನ ಹಾಕಬೇಕು. ಅದನ್ನು ಸ್ವಲ್ಪ ಅಷ್ಟೇ ಸ್ವಲ್ಪ ಎಣ್ಣೆ ಬಿಟ್ಕೊಳುತ್ತೆ ಎಲ್ಲನೂ, ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಆದ ತಕ್ಷಣ ಇದಕ್ಕೆ ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಮೊಟ್ಟೆನ ಉಪ್ಪು ಖಾರ ಹಾಕಿಬಿಟ್ಟು ನೀಟಾಗಿ ಅದನ್ನು ಇದಕ್ಕೆ ಒಂದೊಂದಾಗಿ ಹಾಕ್ತಾ ಹೋಗಬೇಕು. ಅದು ಹಾಕಿದ ತಕ್ಷಣ ಸ್ವಲ್ಪ ಆ ಕಡೆ ಈ ಕಡೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಸೊ ತೋರಿಸ್ತಾ ಇದ್ದೀನಿ ನೋಡಿಲ್ಲಿ, ಇದೇ ಥರನೇ ನೀವು ಮಾಡ್ಕೋಬೇಕು. ಸೊ ಕಾಣ್ತಿದೆ ಅಲ್ವಾ, ಈ ರೀತಿಯಾಗಿ ಎಲ್ಲ ಆ ಕಡೆ ಈ ಕಡೆ ಎಣ್ಣೆ ಕೂಡ ನೀಟಾಗಿ ಬಿಟ್ಕೋಬೇಕು. ಅಲ್ಲಿವರೆಗೂ ಸ್ವಲ್ಪ ಬಾಡಿಸ್ಕೊತಾನೆ ಇರಬೇಕು. ಇದಾದ ನಂತರ ಇದ್ರ ಮೇಲೆ ನೀವು ಲೇಯರ್ ಬೇಕಂದರೆ ಲೇಯರ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಲೇಯರ್ ಮಾಡ್ಕೊಂಡಿಲ್ಲ, ನಾನು ಒಂದೇ ಸಲ ಅನ್ನನ ಹಾಕ್ಕೊಂಡಿದ್ದೀನಿ. ಸಾರಿ, ವಿಡಿಯೋ 2 ಸಲ ಆ್ಯಡ್ ಆಗಿಬಿಟ್ಟಿದೆ. ಸಾರಿ, ನೋಡಿಲ್ಲ ನಾನು, 2 ಸಲ ಆಗೋಗ್ಬಿಟ್ಟಿದೆ, ಸಾರಿ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಮತ್ತೊಮ್ಮೆ ಬರ್ತಾ ಇದೆ, ಸಾರಿ. ಇದಕ್ಕೆ ಮೊಟ್ಟೆ ಹಾಕಿ ಸ್ವಲ್ಪ ಬೇಯಿಸ್ಕೊಂಡಾದ ತಕ್ಷಣವೇ ಅನ್ನನ ಹಾಕ್ಕೊಬೇಕು. ನಾವು ಅನ್ನ ಹೇಳಿದ್ವಲ್ಲ ಆವಾಗಲೇ, ಅನ್ನಕ್ಕೆ ಪಲಾವ್ ಸ್ಪೈಸಸ್ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ನಾವು ಅನ್ನನ ಒಂದು 50% ಬೇಯಿಸ್ಕೊಬೇಕು. ದಮ್ ಕಟ್ಟಬೇಕಲ್ವ, ಹಾಗಾಗಿ ಸ್ವಲ್ಪ ಒಂದು 50% ಅಷ್ಟೇ ಬೇಯಿಸ್ಕೊಬೇಕು. ಸೊ ನೋಡ್ತಾ ಇದ್ದೀರಲ್ವ, ಇಲ್ಲಿ ಈ ರೀತಿಯಾಗಿ
ಕಾಣ್ತಾ ಇದೆ. ಎಣ್ಣೆ ನೋಡಿ ಆ ಕಡೆ ಈ ಕಡೆ ಎಷ್ಟು ನೀಟಾಗಿ ಬಿಟ್ಕೊತಾ ಇದೆ. ಇವಾಗ ಈ ಸಮಯದಲ್ಲಿ ಅನ್ನನ ಹಾಕ್ಕೊಬೇಕು. ಸೊ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಇದೇ ಥರ ಅನ್ನನ ನೀವು ಕೂಡ ಹಾಕ್ಕೊಬೇಕು. ಪೂರ್ತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಮಾಡ್ಕೋಬಹುದು. ಅದಾದ ನಂತರ ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿನ ಇದ್ರ ಮೇಲೆ ಹಾಕೋತಾ ಇರಬೇಕು. ಸೊ ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದು ಇದೇ ಈರುಳ್ಳಿ. ಇದನ್ನು ಸ್ಕಿಪ್ ಮಾಡಲೇಬೇಡಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ, ಅರಿಶಿನ ಒಂದು ನೀರಲ್ಲಿ ಕಲಿಸ್ಬಿಟ್ಟು ಈ ಥರ ಹಾಕ್ಕೋತಾ ಇದ್ದೀನಿ. ಸೊ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಇಷ್ಟೇ. ಇದಾದ ನಂತರ ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಬಿರಿಯಾನಿ ರೆಡಿ. ಈ ರೀತಿಯಾಗಿ ರುಚಿಯಾಗಿ ಮೊಟ್ಟೆ ಬಿರಿಯಾನಿ ಸವಿಯಲು ಸಿದ್ಧವಾಗಿರುತ್ತದೆ.